ಆದರೆ ಸಾರ್ವಜನಿಕರು ಆತಂಕ ಪಡೋ ಅವಶ್ಯಕತೆ ಇಲ್ಲ ಅನ್ನೋದನ್ನ ಮತ್ತೊಂದು ಸಲ ನಾವು ಸಾರಿ ಹೇಳ್ತಾ ಇದ್ದೀವಿ. ವ್ಯವಸ್ಥೆ ಬದಲಾವಣೆ ಬಯಸ್ತಾ ಇದೆ, ಆದರೆ ಎಲ್ಲವೂ ಕೂಡ ಕಾನೂನಿನ ಅಡಿಯಲ್ಲಿ ಸೂಕ್ತ ದಾಖಲೆ ಇರುವಂತಹ ಯಾವುದೇ ಚಿನ್ನಕ್ಕೆ, ಯಾವುದೇ ಆಸ್ತಿಗೆ ಯಾವುದೇ ಸಮಸ್ಯೆ ಇಲ್ಲ. ಹಾಗಾಗಿ ಆತಂಕ ಪಡೋ ಅವಶ್ಯಕತೆ ಇಲ್ಲ. ನಿಮ್ಮಲ್ಲಿರುವಂತಹ ಆತಂಕ ದೂರ ಮಾಡ್ಕೊಳ್ಳೋದಕ್ಕೆ ಒಂದು ಅವಕಾಶ ಇದೆ. ನೇರವಾಗಿ ಕರೆ ಮಾಡಿ ನಮ್ಮೊಂದಿಗೆ ತಜ್ಞರಿದ್ದಾರೆ, ಅವ್ರ ಜೊತೆ ಮಾತನಾಡಿ ನಿಮ್ಮ ಪ್ರಶ್ನೆಗೆ ಉತ್ತರ ಕಂಡುಕೊಳ್ಳಿ. ಇನ್ನು ಎಲ್ಲ ಚಿನ್ನದ ಅಂಗಡಿಯಲ್ಲೂ ಕೂಡ ಈಗಾಗಲೇ ಏನು ಜನ ಹೋಗ್ತಾ ಇದ್ರು, ಗ್ರಾಹಕರು ಚಿನ್ನವನ್ನ ಕೊಂಡುಕೊಳ್ತಾ ಇದ್ರು, ಅದರ ಸಂಖ್ಯೆಯಂತೂ ಕಡಿಮೆ ಆಗಿದೆ. ಹಾಗಾದ್ರೆ ದಾವಣಗೆರೆಯಲ್ಲಿ ಪರಿಸ್ಥಿತಿ ಹೇಗಿದೆ ಅನ್ನೋದ್ರ ಬಗ್ಗೆ ನಮ್ಮ ಪ್ರತಿನಿಧಿ ವರದರಾಜ್ ಮಾತನಾಡಿದ್ದಾರೆ. ಏನ್ ತಿಳಿಸ್ತಾ ಇದ್ದಾರೆ ನೋಡೋಣ ಬನ್ನಿ. ಗೃಹಿಣಿಯರು ಮತ್ತು ಸಾರ್ವಜನಿಕರು ಮನೆಗಳಲ್ಲಿ ಚಿನ್ನವನ್ನ ಇಟ್ಕೊಳ್ಳೋದಕ್ಕೂ ಕೇಂದ್ರ ಸರ್ಕಾರ ಒಂದು ಕಡಿವಾಣ ಹಾಕೋದಕ್ಕೆ ಪ್ರಯತ್ನ ಪಟ್ಟಿದೆ. ಈ ಬಗ್ಗೆ ದಾವಣಗೆರೆ ನಾಗರಿಕರೇನಂತಾರೆ, ಇಲ್ಲಿನ ಮಹಿಳೆಯರೇನಂತನ್ನ ಕೇಳೋಣ. ನಾವೀಗ ಒಂದು ಜ್ಯುವೆಲರಿ ಶಾಪಲ್ಲಿದ್ದೀವಿ. ಅಂದರೆ ಸಂಪೂರ್ಣವಾಗಿ ಈ ಮಧ್ಯಾಹ್ನದ ಕಾಯ್ದೆಯ ನಂತರ ಮಹಿಳೆಯರಲ್ಲಿ ಏನೋ ಒಂದು ರೀತಿ ಆತಂಕ ಮೂಡಿದೆ. ಅಂದರೆ ಅವರು ಬಳುವಳಿಯಾಗಿ ಮತ್ತು ಇತರೆ ಮೂಲಗಳಿಂದ ಸುಮಾರು ಚಿನ್ನ ಅವರಿಗೆ ಬಂದಿರುತ್ತೆ. ಆ ಚಿನ್ನಕ್ಕೆಲ್ಲ ನಾವು ರಿಸೀಟ್ ತೋರಿಸ್ಬೇಕಲ್ಲ ಅಂದ್ಬಿಟ್ಟು ಆತಂಕ ಉಂಟಾಗಿದೆ. ಈ ಬಗ್ಗೆ ನಮಗೆ ಸ್ವತಃ ಇಲ್ಲಿ ದಾವಣಗೆರೆಯಲ್ಲಿ ಒಬ್ಬರು ಮಹಿಳೆಯರಿದ್ದಾರೆ. ಮೇಡಮ್, ನಿಮ್ಗೆ ಏನು ಅನಿಸುತ್ತೆ ಕಾಯ್ದೆ ತಂದಿರೋದು? ನನಗನ್ಸುತ್ತೆ ಈಗ ಏನು ಹೊಸ ಕಾಯ್ದೆ ಬಂದಿದೆಯೋ ಅದರಿಂದ ಈಗ ನಮಗೆ ಸ್ವಲ್ಪ ತೊಂದರೆ ಆಗೋದಂತೂ ಖಂಡಿತ ಅನಿಸುತ್ತೆ. ಯಾಕಂದರೆ ನಾವು ಸ್ವಲ್ಪ ಭಾರತೀಯರು ಬಂಗಾರ ಪ್ರಿಯರು ಮುಂಚಿಂದ ಆಗಿರೋದ್ರಿಂದ ನಮಗೆ ನಮ್ಮ ತಾಯಿ ಮನೆಯಿಂದ ಆಗಲಿ ಅಥವಾ ಮದುವೆ ಟೈಮಲ್ಲಿ ನಮ್ಮ ಅತ್ತೆ ಕಡೆಯಿಂದ ಆಗಲಿ ಬಂದಿರೋ ಬಂಗಾರ ಮತ್ತು ತಲಾಂತರದಿಂದ ಬಂದಿರೋ ಸ್ವಲ್ಪ ಬಂಗಾರ ಬಳುವಳಿಗಳು ಎಲ್ಲ ಸೇರ್ಕೊಂಡೆ ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಸರ್ಕಾರ ಹೇಳಿರೋಷ್ಟು ಇದು ಲಿಮಿಟ್ ಅಂತೂ ಕ್ರಾಸ್ ಆಗೇ ಆಗುತ್ತೆ. ಅದಕ್ಕೆಲ್ಲದಕ್ಕೂ ಸಂಬಂಧಪಟ್ಟ ರಸೀತಿಗಳನ್ನ ಇಟ್ಕೊಳ್ಳೋದು ಒಂದು 10-12 ವರ್ಷದ ಅವಧಿಗಳಲ್ಲಿ ಕಷ್ಟನೂ ಆಗಿರುತ್ತೆ. ಅದಕ್ಕೂ ನೀವೆಲ್ಲ ಟ್ಯಾಕ್ಸ್ ಕಟ್ಟಬೇಕು ಅಂತ ಅನ್ಸಿದ್ರೆ ಎಲ್ಲದ್ರದ್ದು ಟ್ಯಾಕ್ಸ್ ಕಟ್ಟೋದ್ರಲ್ಲೇ ನಮ್ಮ ಸಂಬಳ ಮುಗಿದೋಗುತ್ತೆ ಅಂತ ನನಗನ್ಸುತ್ತೆ. ಈಗ ಮತ್ತೆ 10-12 ವರ್ಷ ಈಗ 15-16 ವರ್ಷದಿಂದ ಕೆಲಸ ಮಾಡ್ತಾ ಇದ್ವಿ ನಾವೇ. ಸ್ವಲ್ಪ ನಮ್ಮ ಸಂಬಳದಲ್ಲಿ ಉಳಿಸ್ಕೊಂಡಿರೋ ಬಂಗಾರ ಸ್ವಲ್ಪ ಮಾಡಿಸ್ಕೊಂಡಿರೋದು ಅಷ್ಟಂತೂ ಆಗೇ ಆಗುತ್ತೆ. ಬಹುತೇಕ ಮಹಿಳೆಯರು ಹಣದ ರೂಪದಲ್ಲಿ ಇರೋದಕ್ಕಿಂತ ಚಿನ್ನದ ರೂಪದಲ್ಲೇ ಜಾಸ್ತಿ ಇಟ್ಟಿರ್ತಾರೆ. ನಾವು ಸ್ವಲ್ಪ ಚಿನ್ನದಲ್ಲಿ ಇರೋದನ್ನೇ ಪ್ರಿಫರ್ ಮಾಡ್ತೀವಿ ಹಣ ಇಡೋದಕ್ಕಿಂತ. ಅದನ್ನೂ ಕೂಡ ನೀವು ಸರ್ಕಾರಕ್ಕೆ ಟ್ಯಾಕ್ಸ್ ಕಟ್ಟಿ ಅಂದರೆ ನಮಗೆ ಸಂಬಳದಲ್ಲೂ ಹೋಗ್ತಾ ಇದೆ. ಈಗ ಅದರಲ್ಲೂ ಇದಕ್ಕೂ ಟ್ಯಾಕ್ಸ್ ಕಟ್ಟಬೇಕು ಅಂದರೆ ಸ್ವಲ್ಪ ಸಾಮಾನ್ಯ ಭಾರತೀಯರಿಗೆ ಕಿರಿಕಿರಿ ಆಗುತ್ತೆ ಅಂತ ಅನ್ಸುತ್ತೆ ಸರ್ ನನಗೆ. ಇದು ಮಧ್ಯಮ ವರ್ಗದ ಮೇಲೆ ಏನು ಪರಿಣಾಮ ಬರುತ್ತೆ ಮೇಡಮ್? ಮಧ್ಯಮ ವರ್ಗ ಮಹಿಳೆಯರ ಮೇಲೆ ನನಗೆ ಅನ್ಸೋ ಮಟ್ಟಿಗೆ ಮಧ್ಯಮ ವರ್ಗದವರಿಗೂ ಬಹಳ ಇದಾಗುತ್ತೆ ಸರ್. ಇದು ನಾವು ಒಂದು ಕಡೆಯಿಂದ ಎಲ್ಲ ಏನು ತಗೊಂಡ್ರು ಇವಾಗ ಟ್ಯಾಕ್ಸ್ ಕಟ್ಟಬೇಕು, ಆ ಗತಿ ನಮಗೆ ಬಂದಿದೆ. ನಾವು ನೌಕರಸ್ಥರು, ನಾವು ಮೊದಲೇ ಸಂಬಳದಲ್ಲೂ ಟ್ಯಾಕ್ಸ್ ಕಟ್ತಾ ಇದ್ದೀವಿ. ಏನೋ ಮಾಡಿಸ್ಕೊಂಡು ಸೇವಿಂಗ್ಸ್ ರೂಪದಲ್ಲಿ ಇಟ್ಟಿರೋ ಬಂಗಾರನೇ ಇರೋದು. ಈಗ ಅದಕ್ಕೂ ಟ್ಯಾಕ್ಸ್ ಕಟ್ಟುವಂತ ಅವಶ್ಯಕ ಬಂತು ಅಂದ್ರೆ ನಮ್ದೇ ಸ್ವಲ್ಪ ಚೂರುಪಾರು ಸೇವಿಂಗ್ಸ್ ಇರೋದು ಮಧ್ಯಮ ವರ್ಗದವ್ರದ್ದು, ಅವ್ರಿಗೆ ಮಾತ್ರ ಖಂಡಿತ ಇದು ಕಷ್ಟ ಆಗುತ್ತೆ ಸರ್. ಇದು ಈಗ ಪ್ರಶ್ನೆ ಎದುರಾದ ಮಹಿಳೆಯರಿಗೆ ಅಂದ್ರೆ ಅವ್ರಿಗೆ ಉಡುಗೊರೆ ರೂಪದಲ್ಲಿ ಬೇರೆ ಬೇರೆ ಮೂಲದಿಂದ 15 ವರ್ಷದಿಂದ ಚಿನ್ನ ಬಂದಿರುತ್ತೆ, ಅದಕ್ಕೆ ಏನು ಮಾಡಬೇಕು ಅನ್ನೋದನ್ನ ಕೇಂದ್ರ ಸರ್ಕಾರ ಸ್ಪಷ್ಟವಾಗಿ ಹೇಳಿಲ್ಲ ಅಂತ. ಹೌದು ಸರ್, ನಮಗೇನು ಈಗ ಕರೆಕ್ಟಾಗಿ ಹೇಳೋರೇ ಇಲ್ಲ. ಈಗ ನಾವು ಖುದ್ದು ನಾವು ಖರೀದಿ ಮಾಡಿಲ್ಲ ಅಂದರೂ ನಮಗೆ ಗಿಫ್ಟ್ ಬಂದಿರೋದು ಅದು ಇದು ಎಲ್ಲದೂ ನಮ್ಮ ಹತ್ರ ಇದೆ ಈಗ ಸದ್ಯಕ್ಕೆ. ಅದಕ್ಕೂ ನಾವು ಏನು ಮಾಡಬೇಕು ಅಂತ ಮುಂದೆ ತೋರಿಸಿಲ್ಲ. ಹಂಗಾಗಿ ಟ್ಯಾಕ್ಸ್ ಡಿಕ್ಲೇರ್ ಮಾಡಬೇಕು ಅಂದ್ರೂ ಕಷ್ಟನೇ. ನೀವು ಹಾಕ್ಕೊಳ್ಳಂಗೆ ಇಲ್ಲ ಅದನ್ನ ಅಂತಂದ್ರೆ ಇರೋದನ್ನ ಏನು ಮಾಡೋದು ಅನ್ನೋದು ತೊಂದರೆನೇ. ತುಂಬ ನಮಗೆ ಇವಾಗ ಕನ್ಫ್ಯೂಷನ್ ಸ್ಟೇಟಲ್ಲಿ ಇದ್ದೀವಿ ಸರ್. ಈಗ ಏನು ಹೇಳ್ತಾರೋ ನೋಡ್ಬೇಕು ಗೌರ್ಮೆಂಟ್ನವರು. ಅಂದರೆ ಮಧ್ಯಮ ವರ್ಗದ ಮಹಿಳೆಯರು ಸಂಪೂರ್ಣವಾಗಿ ಕನ್ಫ್ಯೂಷನ್. ಅಂದ್ರೆ ಈಗ ಇರೋ ಉಡುಗೊರೆ ರೂಪದಲ್ಲಿ ಬೇರೆ ಬೇರೆ ಮೂಲದಿಂದ ಇಟ್ಟಿರೋ ಚಿನ್ನ ಹೇಗೆ ಕುಡಿಸಿದ್ರು ಸಹ 500 ಗ್ರಾಮ್ ದಾಟುತ್ತೆ. ಅದನ್ನ ನಾವೇನು ಮಾಡಬೇಕು, ಇನ್ನು ಉಳಿದಿದ್ದ ಚಿನ್ನನೇ ನಾವು ಹೆಂಗೆ ಟ್ಯಾಕ್ಸ್ ತೋರಿಸೋದು ಎಂಬ ಗೊಂದಲದಲ್ಲಿ ಬಿದ್ದಿದ್ದಾರೆ. ಇದು ದಾವಣಗೆರೆ ನಾಗರಿಕರ ಅಭಿಪ್ರಾಯ. ದಾವಣಗೆರೆಯಿಂದ ಕ್ಯಾಮ್ರಾ ಪರ್ಸನ್ ಕಿರಣ್ ಕುಮಾರ್ ಜೊತೆ ವರದರಾಜ್, ಸುವರ್ಣ ನ್ಯೂಸ್. ಆರ್ಥಿಕ ತಜ್ಞರೊಂದಿಗೆ ಈ ಒಂದು ಪ್ರಶ್ನೆ ಕೇಳೋದಕ್ಕೂ ಮುಂಚೆ ಈಗ ರೇವಣ್ಣ ಅಂತ ಹಾಸನದಿಂದ ನಮಗೆ ಕರೆ ಮಾಡಿದ್ದಾರೆ. ರೇವಣ್ಣ ಅವರೇ, ನಿಮ್ಮ ಪ್ರಶ್ನೆ ಏನು? ಹಲೋ ಸರ್. ರೇವಣ್ಣ, ನಾವು ಹಾಸನಿಂದ. ಹೇಳಿ ರೇವಣ್ಣ. ಸರ್, ಈಗ ಒಂದು ವರದಕ್ಷಿಣೆ ಅಂತ ಬರುತ್ತಲ್ಲ, ಅದಕ್ಕೆ ಚಿನ್ನ ಕೊಡ್ತಾ ಇರ್ತಾರೆ. ವರದಕ್ಷಿಣೆ ಅಂತ ಮದುವೆ ಮಾಡ್ತಾ ಇರ್ತಾರಲ್ಲ, ವರದಕ್ಷಿಣೆ ಕೊಡ್ತಾ ಇರ್ತಾರೆ. ಅವಾಗ ಅದ್ರ ಮೇಲೂ ಪರಿಣಾಮ ಬೀರುತ್ತಲ್ಲ ಮೇಡಮ್ ಸರ್ ಇದು? ಅಲ್ಲ, ಮೊದಲನೇದಾಗಿ ನಾವು ವರದಕ್ಷಿಣೆಯನ್ನ ಪ್ರೋತ್ಸಾಹ ಕೊಡಲ್ಲ, ಅದಕ್ಕೆ ನಾವು ಇದು ಮಾಡೋದಿಲ್ಲ. ಎರಡನೇದಾಗಿ ಅದನ್ನ ನಾವು ವರದಕ್ಷಿಣೆ ಅಂತೆಲ್ಲ ಹೇಳಲ್ಲ, ಸ್ತ್ರೀಧನ ಅಂತ ಹೇಳ್ತೀವಿ. ಅಂದ್ರೆ ಆ ಹೆಣ್ಣು ಮಗುವುದು ಆಕೆಗೆ ಒಂದು ಸಹಾಯ ಇರಬೇಕು, ಸಪೋರ್ಟ್ ಇರಬೇಕು, ನಾಳೆ ಗಂಡನ ಮನೆಗೆ ಹೋಗಿ ಏನಾದರೂ ಹೆಚ್ಚು ಕಡಿಮೆ ಆಗೋ ಅನ್ನೋ ಹಿನ್ನೆಲೆಯಲ್ಲಿ ಹಿಂದಿನ ದಿನಗಳಲ್ಲಿ ಆ ಥರ ಕೊಡ್ತಾ ಇದ್ರಷ್ಟೇ. ಈಗ ಅದು ಪಿಡುಗ ಅಂದ್ರೆ ನೀವು ಪೀಡಿಸ್ಬಿಟ್ಟು ತಗೊಳ್ಳೋದಕ್ಕೆ ಯಾರು ಅದಕ್ಕೆ ನಾವು ಸಹಮತ ಕೊಡಲ್ಲ, ಕಾನೂನು ಕೂಡ ಅದ್ರ ವಿರುದ್ಧವಾಗಿದೆ. ಸೊ ಆ ಮದುವೆನಲ್ಲಿ ಸ್ತ್ರೀಧನವಾಗಿ ಬಂದಂತಹ ಇದಕ್ಕೆ ಅವ್ರಿಗೇನು ಸಮಸ್ಯೆ ಇರಲ್ಲ ಸರ್. ಅವರು ಈಗ ಮನೆಯಲ್ಲಿ ಅವ್ರ ಮನೇಲಿ ಒಂದು ಅರ್ಧ ಕೆಜಿ ಇರುತ್ತೆ ಅಂತ ಕಡೆ, ಅವ್ರೊಂದ ಹೆಣ್ಣು ಮಗಳು ಚೆನ್ನಾಗಿರ್ಲಿ ಅಂತ ಒಂದು ಅರ್ಧ ಕೆಜಿ ಕೊಡ್ತಾರೆ. 1 ಕೆಜಿ ಅವಾಗ ಹೆಣ್ಣಿನ ಮನೆ ಕಡೆಯಿಂದ ಟ್ಯಾಕ್ಸ್ ಬೀಳುತ್ತೆ, ಗಂಡಿನ ಮನೆಯವರಿಗೆ ಹೊರತ ಬೀಳುತ್ತೆ.
ಇಲ್ಲ ಇಲ್ಲ, ಅದು ಯಾರಿಗೂ ಟ್ಯಾಕ್ಸ್ ಬರೋದಿಲ್ಲ. ಯಾಕೆ ಅಂತಂದರೆ ಈಗ ನೋಡಿ, ಇದು ಟ್ಯಾಕ್ಸ್ ಅನ್ನೋದು ಬರೋದೇ ಈಗ ಹಿಂದೆ ಕೂಡ ಒಬ್ಬರು ಲೇಡಿ ಮಾತಾಡ್ತಾ ಇದ್ರು, ಇನ್ಮೇಲೆ ನಮ್ಮ ಹತ್ರ ಇರೋದಕ್ಕೆಲ್ಲ ಟ್ಯಾಕ್ಸ್ ಕಟ್ಟಬೇಕಾ, ನಾವು ಡಿಕ್ಲೇರ್ ಮಾಡಬೇಕಾ, ಆ ಥರದ್ದು ಏನೂ ಬದಲಾವಣೆ ಆಗಿಲ್ಲ. ನಿಮ್ಮ ಹತ್ರಲ್ಲಿರೋ ಚಿನ್ನ ಸೇಫ್ ಆಗಿದೆ, ಅದಕ್ಕೆ ಟ್ಯಾಕ್ಸ್ ಸದ್ಯಕ್ಕೆ ಟ್ಯಾಕ್ಸ್ ಕಟ್ಟೋ ಅವಶ್ಯಕತೆ ಇಲ್ಲ, ಡಿಕ್ಲೇರ್ ಮಾಡೋ ಅವಶ್ಯಕತೆ ಏನಿಲ್ಲ. ಇದು ಏನಿದ್ರು ಈಗ ಇಲ್ಲೇನು ಮಾತಾಡ್ತಾ ಇದ್ದೀವಿ ಅಂತಂದರೆ, ನಿಮ್ಮ ಮನೆಯಲ್ಲಿ ಆದಾಯ ತೆರಿಗೆ ಏನಾದರೂ ದಾಳಿ ಮಾಡಿದ್ರೆ, ಅಲ್ಲಿ ಏನಾದರೂ ಚಿನ್ನ ಸಿಕ್ಕಿದ್ರೆ ಅಲ್ಲಿ ಎಷ್ಟು ಅವರು ಬಿಟ್ಟು ಮಿಕ್ಕಿದ್ದಕ್ಕೆ 85% ಟ್ಯಾಕ್ಸ್ ಹಾಕ್ತೀವಿ ಅಂತ ಮಾತಾಡ್ತಾ ಇದ್ದಾರೆ. ಹಾಗಾಗಿ ಮದುವೆನಲ್ಲಿ ನಿಮಗೆ 2 ರೀತಿ ಬರುತ್ತೆ, ಒಂದು ಗಂಡಿನ ಕಡೆಯಿಂದ ಕೊಟ್ಟಿರ್ತಾರೆ, ಒಂದು ಹೆಣ್ಣಿನ ಕಡೆಯಿಂದ ಕೊಟ್ಟಿರ್ತಾರೆ, ಅಥವಾ ಮೂರನೇದು ಅಲ್ಲಿ ಗೆಸ್ಟ್ ಸಂಬಂಧಿಕರು ಮತ್ತು ಸ್ನೇಹಿತರು ಕೂಡ ಕೊಟ್ಟಿರುವಂತಿರುತ್ತೆ. ಅವೆಲ್ಲದಕ್ಕೂ ಎಕ್ಸಂಪ್ಷನ್ ಇರುತ್ತೆ, ಏನು ಸಮಸ್ಯೆ ಇರಲ್ಲ ಸರ್. ಓಕೆ, ಈಗ ತರುಣ್ ದಾವಣಗೆರೆಯಿಂದ ಕರೆ ಮಾಡ್ತಾರೆ. ತರುಣ್, ನಿಮ್ಮ ಪ್ರಶ್ನೆ ಏನು? ನಮಸ್ಕಾರ ಮೇಡಮ್, ನಮ್ಮದು ರಾಜೇಶ್ ಸರ್ ಹತ್ರ ನಮ್ಮದು. ಹೇಳಿ ಸರ್. ಸರ್, ನಮ್ಮ ತಂದಿರು ಬಂದ್ಬಿಟ್ಟು ಅವರು ಕೃಷಿಕರು, ಅಂದ್ರೆ ರೈತ, ಮೊದಲಿಂದ ರೈತ ಕೆಲಸ ಮಾಡ್ಕೊಂಡಿದ್ದಾರೆ. ಅವ್ರು ಈಗ ಏನ್ ಮಾಡಿದ್ರೆ, ಇದು ಸೌಹಾರ್ದ ಬ್ಯಾಂಕ್ಗಳೆಲ್ಲ ಫಿಕ್ಸೆಡ್ ಮಾಡಿದ್ದಾರೆ. ಏನ್ ಹೇಳಿ ಇನ್ನೊಂದ್ಸಲ? ಸೌಹಾರ್ದ ಬ್ಯಾಂಕ್, ಸೌಹಾರ್ದ ಬ್ಯಾಂಕ್, ಓಕೆ, ಅದರಲ್ಲಿ ಫಿಕ್ಸೆಡ್ ಮಾಡಿದ್ದಾರೆ. ಅವ್ರಿಗೆ ಏನಾದ್ರು ತೊಂದರೆ ಆಗುತ್ತೆ? ಅವ್ರು ಆಲ್ರೆಡಿ ಫಿಕ್ಸೆಡ್ ಮಾಡಿಬಿಟ್ಟು 1 year 2 years ಆಗಿದೆ ಆಲ್ರೆಡಿ. ಸರ್, ಫಿಕ್ಸೆಡ್ ಮಾಡೋದ್ರಿಂದ ಏನು ತೊಂದರೆ ಇಲ್ಲ. ಈಗ ನೀವು ಅದಕ್ಕೆ ಬರೋ ಆದಾಯಕ್ಕೆ ಇನ್ಕಮ್ ಟ್ಯಾಕ್ಸ್ ಕಟ್ಟಬೇಕಾಗುತ್ತೆ. ಈಗ ಅವರು ಅಂದರೆ ನೀವು ಅವರ ಸೀನಿಯರ್ ಸಿಟಿಸನ್ 60 ವರ್ಷದ ಮೇಲೆ ಆಗಿದ್ರೆ 3 ಲಕ್ಷದ ಮೇಲೆ ಆದಾಯ ಇದ್ದರೆ ಅದಕ್ಕೆ ಟ್ಯಾಕ್ಸ್ ಕಟ್ಟಬೇಕಾಗುತ್ತೆ. ಇಲ್ಲ ಅಂದರೆ ಏನು ಸಮಸ್ಯೆ ಇಲ್ಲ ಸರ್. ಓಕೆ, ಅವ್ರಿಗೆ ಆಲ್ರೆಡಿ ಒಂದು 10 ಲಕ್ಷ ಡೆಪಾಸಿಟ್ ಮಾಡಿದ್ದಾರೆ ಈಗ. ಓಕೆ, 10 ಲಕ್ಷಕ್ಕೆ ನಿಮಗೆ ಒಂದು 1 ಲಕ್ಷ ರೂಪಾಯಿ ಬಡ್ಡಿ ಬರುತ್ತೆ ಅಷ್ಟೇ. 1 ಲಕ್ಷ ರೂಪಾಯಿ ಬಂದರೆ ಹೆಚ್ಚು ಬಡ್ಡಿ ವರ್ಷ. ಓಕೆ ಓಕೆ, ಸೊ ಏನು ಅದಕ್ಕೆ ಟ್ಯಾಕ್ಸ್ ಏನು ಬರಲ್ಲ ಸರ್. ಎಸ್, ಇಂತಹ ಹಲವು ಕನ್ಫ್ಯೂಷನ್ಸ್ ಇದೆ. ಜೊತೆಗೆ ಈಗಾಗಲೇ ನಮ್ಮ ಪ್ರತಿನಿಧಿಯೊಂದಿಗೆ ಒಬ್ಬ ಮಹಿಳೆ ಮಾತನಾಡ್ತಾ ಹಲವಾರು ಪ್ರಶ್ನೆಗಳನ್ನು ಎತ್ತಿದ್ರು. ಅದನ್ನು ಕೇಳೋದಕ್ಕೂ ಮುಂಚೆ ಮಂಗಳೂರಿನ ಮಹಿಳೆಯರು ಈ ಬಗ್ಗೆ ಏನು ಹೇಳ್ತಾರೆ? ಕರಾವಳಿ ಜನರಿಗೆ ಚಿನ್ನದ ಮೋಹ ಎಷ್ಟಿರುತ್ತೆ ಅಂತ ಎಲ್ರಿಗೂ ಗೊತ್ತಿರುವಂತಹ ವಿಷಯವೇ. ಹಾಗಾದರೆ ಮಂಗಳೂರಿನ ಮಹಿಳೆಯರು ಏನು ಹೇಳ್ತಿದ್ದಾರೆ ಕೇಳ್ಕೊಂಬರೋಣ ಬನ್ನಿ. ಆಕ್ಸೆಸ್ ಇರೋ ಹತ್ರ ಕಟ್ಟಿಸೋದು ಸರಿ, ನಮ್ಮ ಹತ್ರ ಎಂತ ಕಟ್ಟಿಸೋದು? ನಮ್ಮ ಹತ್ರ ಲಿಮಿಟೆಡೇ ಉಂಟು, ಹಾಗೆ ತೊಂದರೆ ಇಲ್ಲ. ಒಳ್ಳೆ ನಿರ್ಧಾರವೇ. ಆಕ್ಸೆಸ್ ಇದ್ದವರು ಕಟ್ಟಲೇಬೇಕು, ಟ್ಯಾಕ್ಸ್ ಕಟ್ಟಲೇಬೇಕು ಅವ್ರು ಆಕ್ಸೆಸ್ ಇದ್ದವರು. ಗೋಲ್ಡಿನ ಬಗ್ಗೆ ಟ್ಯಾಕ್ಸ್ ಹಾಕುದಂದ್ರೆ ಬಡವರಿಗೆಲ್ಲ ಹೇಗೆ ಇದು ಮಾಡುದು? ಟ್ಯಾಕ್ಸ್ ಎಲ್ಲ ಹಾಕಿದ್ರೆ ಬಡವರ ಹತ್ರ ಎಲ್ಲಿ ಇರ್ತದೆ ಚಿನ್ನ ಎಲ್ಲ? ಬಡವರ ಹತ್ರ ಎಷ್ಟು ಬೇಕು ಅಷ್ಟೇ ಇರುದು, ಸ್ವಲ್ಪ ಅಲ್ಲ. ಮತ್ತೆ ಶ್ರೀಮಂತರ ಹತ್ರ ಎಲ್ಲ ಉಂಟು, ಅವರಿಗೆಲ್ಲ ಟ್ಯಾಕ್ಸ್ ಹಾಕ್ಲೇಬೇಕು. ಈಗ ವೆಡ್ಡಿಂಗ್ ಸೀಸನ್ ಆಗಿರೋದ್ರಿಂದ ಟ್ಯಾಕ್ಸ್ ಹಾಕೋದು ಪ್ರಾಬ್ಲಮ್ ಆಗ್ತದೆ. ಈಗ ಸಪೋಸ್ ಬಲ್ಕ್ ಪರ್ಚೇಸ್, ಈಗ ಡೌರಿ ಸಿಸ್ಟಮ್ ಇಲ್ಲ, ಆದ್ರೂ ಕೆಲವರು ಗೋಲ್ಡ್ ಕೇಳ್ತಾರೆ, ಸೊ ಅದರಲ್ಲಿ ಪ್ರಾಬ್ಲಮ್ ಆಗ್ತದೆ. ಸಪೋಸ್ ನಮ್ಮಂತವರಾದ್ರೆ ಮೀಡಿಯಂ ಲೆವೆಲ್ ಇದ್ದವರಿಗೆ ಪ್ರಾಬ್ಲಮ್ ಇಲ್ಲ, ಬಟ್ ಲೋವರ್ ಪ್ರಾಪರ್ಟಿಯಲ್ಲಿ ಇರುವವರಿಗೆ ಪ್ರಾಬ್ಲಮ್ ಆಗ್ತದೆ. ಈಗ ಸಪೋಸ್ ಏನಾದರೂ ಪರ್ಚೇಸ್ ಮಾಡಲಿಕ್ಕೆ ಹೋಗುವಾಗ ಅಲ್ಲಿ ಗೋಲ್ಡ್ ಪರ್ಚೇಸ್ ಮಾಡೋಕ್ಕಿಂತ ಟ್ಯಾಕ್ಸ್ ಪೇ ಮಾಡೋದೇ ಜಾಸ್ತಿ ಆಗ್ತದೆ. ಹಲವು ಪ್ರಶ್ನೆಗಳು ಜನರನ್ನ ಕಾಡ್ತಾ ಇರುತ್ತೆ. ವಿಜಯರಾಜೇಶ್ವರಿ, ಈಗಾಗಲೇ ನಮ್ಮ ಪ್ರತಿನಿಧಿ ವರದರಾಜ್ ಒಂದಿಗೆ ಮಾತನಾಡ್ತಾ ಇದ್ದಂತಹ ಮಹಿಳೆ ಹಲವು ಪ್ರಶ್ನೆಗಳನ್ನು, ಅಂದರೆ ಆದಾಯ ತೆರಿಗೆನೂ ಆಲ್ರೆಡಿ ಕಟ್ತಾ ಇದ್ದೀವಿ ನಾವು, ಗೋಲ್ಡ್ ಮೇಲೂ ಕಟ್ಟಬೇಕಾ ನಾವು ಅನ್ನುವಂಥದ್ದು. ಜೊತೆಗೆ ಅವರು ಹೇಳಿದ್ರು, ನಮಗೆ ಹಬ್ಬ ಹುಣ್ಣಿಮೆ ಅಂದಾಗ ಅಥವಾ ಮದುವೆ ಅಂದಾಗ, ಬರ್ತ್ಡೇಸ್ ಅಂದಾಗ ಗಿಫ್ಟ್ಸ್ ಆಗಿ ಬರ್ತಾ ಇರುತ್ತೆ, ಅವೆಲ್ಲದಕ್ಕೂ ನಾವು ಎಲ್ಲರೂ ಲೆಕ್ಕ ಕೊಡೋದು ಅಂತ. ಮೊದಲನೇದಾಗಿ ಆ ಮಹಿಳೆಗೆ ಸ್ವಲ್ಪ ತಪ್ಪು ಮಾಹಿತಿ ಇದೆ. ಒಂದನೇದಾಗಿ ಅವ್ರ ಹತ್ರ ಜಸ್ಟ್ ಇರೋ ಚಿನ್ನಕ್ಕೆ ಏನು ಟ್ಯಾಕ್ಸ್ ಕಟ್ಟಂಗಿಲ್ಲ, ಅವ್ರೋಗಿ ಏನು ಡಿಕ್ಲೇರ್ ಮಾಡೋಂಥ ಅವಶ್ಯಕತೆ ಇಲ್ಲ. ಎರಡನೇದಾಗಿ ಅವ್ರು ಹೇಳ್ತಾ ಇದ್ದಾರೆ, ನಾನು ಆದಾಯಕ್ಕೆ ಆಲ್ರೆಡಿ ತೆರಿಗೆ ಕಟ್ಟಿದ್ದೀನಿ, ಅದ್ರ ಮೂಲಕ ನಾನು ತೊಗೋತಾ ಇದ್ದೀನಿ ಅಂತ. ನೋಡಿ, ಅವರ ಆದಾಯ 10 ಲಕ್ಷ ಇದ್ದರೆ 10 ಲಕ್ಷನೂ ಚಿನ್ನ ತೊಗೊಳ್ಳಲ್ಲ ಒಂದು ವರ್ಷದಲ್ಲಿ. ಅವರು ಪ್ರಾಬಬಲಿ 10% 20% ತೆಗೆದುಕೊಳ್ತಾರೆ, ಅದು ಅವಶ್ಯಕತೆ ಮೇಲೆ ತಗೊಳ್ತಾ ಹೋಗ್ತಾರೆ. ಹಾಗಾಗಿ ಅವ್ರ ಹತ್ರ ಇರುವಂಥ ಚಿನ್ನಕ್ಕೇನು ಸಮಸ್ಯೆ ಇಲ್ಲ. ಆಮೇಲೆ ಇನ್ನೊಬ್ರು ಮಂಗಳೂರವರು ಹೇಳಿದ್ರು, ನಾವೀಗ ಹೋಗಿ ಅಂಗಡಿಲಿ ತಗೋತಾ ಇದ್ದರೆ ಟ್ಯಾಕ್ಸ್ ಜಾಸ್ತಿ ಕಟ್ಟಬೇಕು ಚಿನ್ನಕ್ಕೆ ಅಂತ. ಅದು ಕೂಡ ತಪ್ಪು ಮಾಹಿತಿ. ನೀವು ಚಿನ್ನ ತೆಗೆದುಕೊಂಡ ತಕ್ಷಣವೇ ಯಾವುದೇ ತೆರಿಗೆ ಕಟ್ಟಂಗಿಲ್ಲ. ಹಾಗಾಗಿ ನಿರ್ಭಯವಾಗಿ ನಿಮ್ಮ ಹತ್ರ ಆದಾಯ ಇದ್ದರೆ ಆದಾಯನ ಲೆಕ್ಕ ತೋರಿಸಿ ಟ್ಯಾಕ್ಸ್ ಕಟ್ಟಿದರೆ ಅಷ್ಟು ಹಣಕ್ಕೂ ಹೋಗಿ ರಾಜಾರಾಷ್ಟ್ರವಾಗಿ ಹೋಗಿ ನೀವು ಚಿನ್ನ ತೆಗೆದುಕೊಳ್ಳಿ, ಏನೂ ಸಮಸ್ಯೆ ಇಲ್ಲ. ಆಮೇಲೆ ಆಕೆ ಹೇಳಿದ್ರು, ನಾನು ಈಗ ಹೋಗಿ ಎಲ್ಲಿ ಡಿಕ್ಲೇರ್ ಮಾಡಬೇಕು ಅಂದರೆ, ಖಂಡಿತ ನೀವೆಲ್ಲೂ ಡಿಕ್ಲೇರ್ ಮಾಡಿ, ನಿಮ್ಮ ಪರವಾಗಿ ನೀವು ಆರಾಮಾಗಿರಿ. ಯಾಕೆಂದರೆ ನಿಮ್ಮ ಮನೇಲಿ 4 ಕೋಟಿ ಹೊಸ ನೋಟುಗಳೆಲ್ಲ ಸಿಗುವಂಥ ಸಾಧ್ಯತೆಗಳಿಲ್ಲ. ಹಾಗಾಗಿ ಆದಾಯ ತೆರಿಗೆ ಇಲಾಖೆ ನಿಮ್ಮ ಮನೆಗೆ ಬಂದು ಬಾಗಿಲು ತಟ್ಟಲ್ಲ. ಹಾಗಾಗಿ ನಿಮ್ಮೆಲ್ಲರೂ ಚಿನ್ನಕ್ಕೆ ನೀವು ಲೆಕ್ಕ ಕೊಡುವಂಥ ಅಗತ್ಯನೂ ಇಲ್ಲ. ಆದರೆ ಹೆಚ್ಚಿನ ಆದಾಯಕ್ಕಿಂತ ಹೆಚ್ಚಿನ ದುಡ್ಡು ಇಟ್ಕೊಂಡಿದ್ರೆ, ಆದಾಯಕ್ಕಿಂತ ಹೆಚ್ಚಿನ ಚಿನ್ನ ಇಟ್ಕೊಂಡಿದ್ರೆ ಅದಕ್ಕೆ ನೀವು ಖಂಡಿತ ಆದಾಯ ಇಲಾಖೆ ಅಧಿಕಾರಿಗಳು ನಿಮ್ಮ ಮನೆಗೆ ಬಂದಾಗ ದಾಖಲೆ ಸಮೇತ ತೋರಿಸಬೇಕಾಗತ್ತೆ. ಇಲ್ಲ ಅಂದರೆ ಅದಕ್ಕೆ ತಕ್ಕನಾದಂತಹ ಕ್ರಮ ಮಾತ್ರ ಎದುರಿಸಬೇಕಾಗತ್ತೆ. ಈಗ ಸುಜಾತ ಅಂತ ನಮಗೆ ಕರೆ ಮಾಡಿದ್ದಾರೆ. ಸುಜಾತ, ನಿಮ್ಮ ಪ್ರಶ್ನೆ ಏನು? ಹಲೋ, ಮೇಡಮ್ ಹೇಳಿ. ನಮ್ದು ಒಂದು 350-400 ಗ್ರಾಮ್ ಗೋಲ್ಡ್ ಇದೆ ಮೇಡಮ್. ನಾವೆಲ್ಲ ಬ್ಯಾಂಕ್ ಅಲ್ಲೇ ಇಟ್ಟಿದೀವಿ, ಅಂದ್ರೆ ಬ್ಯಾಂಕ್ ಅಲ್ಲಿ ನಾವು ಪ್ಲೆಡ್ಜ್ ಮಾಡಿದೀವಿ. ಈಗ ನಾವು ಅದನ್ನ ಬಿಡಿಸೋಕೆ ನಮ್ಗೆ ಸ್ವಲ್ಪ ಅನುಕೂಲ ಇಲ್ಲ ಇವಾಗ. ಈಗ ನೆಕ್ಸ್ಟ್ ಮಂತ್ ಜನವರಿಯಲ್ಲಿ ಗೋಲ್ಡ್ ರೇಟ್ ಎಲ್ಲ ತುಂಬಾ ಕಡಿಮೆ ಆಗುತ್ತೆ, ಎಲ್ಲ ಸೇಲ್ ಮಾಡ್ಬಿಡಿ ಅಂತ ಹೇಳ್ತಾರೆ. ನಾವು ಸೇಲ್ ಮಾಡೋದಕ್ಕಾದ್ರೂ ನಾವು ಬಿಡಿಸ್ಕೊಂಡ್ ಮಾಡ್ಬೇಕಲ್ವಾ ಮೇಡಮ್? ಇವಾಗ ನಾವು ಬ್ಯಾಂಕ್ ಅಲ್ಲೇ ಬಿಟ್ರೆ ಏನಾಗ್ಬೋದು ಅಂತ.
ವಿಜಯರಾಜೇಶ್ ಅವರು ತಿಳಿಸ್ತಾರೆ. ಬಿಡಿಸೋದೇ ಇಲ್ಲ ಅದೀಗ. Next ವಿಜಯರಾಜೇಶ್ month ಅದೇ ಅವರು ದುಡ್ಡನ್ನ ನಾವು ಬೇರೆ ತಗೊಳ್ಳೋದು ಅಂತ. ಈಗ ನೋಡಿ, ಒಂದು ಲೋನ್ ಕಟ್ಟಿ ನೀವು ಬಿಡಿಸ್ಕೊಳ್ಬೇಕು, ಇಲ್ಲ ಅಂತಂದರೆ ಲೋನ್ ಅವ್ರು ಜಪ್ತಿ ಮಾಡ್ತಾರೆ. ಲೋನ್ ಅವ್ರು ಜಪ್ತಿ ಮಾಡಿದಾಗ ನಿಮಗೆ ಕಡಿಮೆ ದುಡ್ಡು ಸಿಗುತ್ತೆ. ಸೊ ಹಾಗಾಗಿ ನೀವು ಮಾರಬೇಕು ಅಂತಿದ್ರೆ ನನ್ನ ಪ್ರಕಾರ ನೀವು ದುಡ್ಡು ಹೊಂದಿಸ್ಬಿಟ್ಟು ಅದನ್ನ ಲೋನ್ ಕೊಟ್ಬಿಟ್ಟು ಆಮೇಲೆ ಹೊರಗೆ ತಂದು ಮಾರಿದ್ರೆ ನಿಮಗೆ ಅನುಕೂಲ ಅಂತ ಇದ್ರ ನನ್ನ ಜೊತೆಗೆ ಇನ್ನೊಂದು ಕ್ವೆಶನ್ ಕೇಳಿದ್ರು ಅವರು, ಜನವರಿ ಅಷ್ಟೊತ್ತಿಗೆ ಗೋಲ್ಡ್ ರೇಟ್ ಬಿದ್ದೋಗ್ಬಿಡುತ್ತೆ, ಅದಕ್ಕೆ ಸೆಂಥಿಲ್ ಸರ್ ಚಿನ್ನ ವೇಸ್ಟ್ ಆಗ್ಬಿಡುತ್ತೆ, ನೀವು ಇವಾಗ್ಲೇ ಮಾರ್ಬಿಡಿ ಅನ್ನುವಂಥದ್ದು. ಸೆಂಥಿಲ್ ಅವರು, ಇವಾಗ ನಾವು ಜನರಲ್ ಆಗಿ amount ಇಷ್ಟು ವರ್ಷದಿಂದ ಜಾಸ್ತಿನೇ ತಗೊಂಡ್ಬಿಟ್ಟಿದೀವಲ್ಲ ಸರ್. ಎಸ್ ಸುಜಾತ ಅವರೇ, ನಿಮ್ಮ ಪ್ರಶ್ನೆಗೆ ಉದ್ಯಮಿ ಇದ್ದಾರೆ ನಮ್ಮ ಜೊತೆ, ಸೆಂಥಿಲ್ ಅವರು ಉತ್ತರಿಸ್ತಾರೆ. ಈಗ ಜನವರಿ ತಿಂಗಳಲ್ಲಿ ಪ್ರತಿ ವರ್ಷ ಕೂಡ ಸ್ವಲ್ಪ ಕಮ್ಮಿ ಆಗೇ ಆಗುತ್ತೆ, ಅದು ಲಾಟ್ ಆಫ್ ಡಿಫ್ರೆನ್ಸ್ ಇಲ್ಲ. ಬಟ್ ಇವಾಗ ಹೊಸ ಕಾನೂನು ತಂದಿರೋದ್ರಿಂದ ಸ್ವಲ್ಪ ವೇರಿಯೇಷನ್ ಆಗ್ಬೋದು. ಬಟ್ ಎಷ್ಟುವರೆಗೂ ಹೋಗುತ್ತೆ ಅಂತ ಹೇಳಕ್ಕಾಗಲ್ಲ. ಈಗಾಗಲೇ ಏನಿದೆ ಸರ್, ಈಗ ಕಡಿಮೆ ಆಗಿದೆ, ಈಗ ಆಲ್ರೆಡಿ ಕಡಿಮೆ ಆಗಿದೆ, 300 ರೂಪಾಯಿವರೆಗೂ ಕಡಿಮೆ ಆಗಿದೆ. ಅಂದ್ರೆ ಒಂದು ತಿಂಗಳಿಗೆ ಅಂದ್ರೆ 8ನೇ ತಾರೀಕು ನಂತರ 300 ರೂಪಾಯಿವರೆಗೂ ಗ್ರಾಮ್ ಕಮ್ಮಿ ಆಗಿದೆ. ಗ್ರಾಮಿಗೆ 300 ರೂಪಾಯಿ ಅಂದ್ರೆ 10 ಗ್ರಾಮ್ಗೆ 3000 ರೂಪಾಯಿ ಕಮ್ಮಿ ಆಗಿದೆ. ಇನ್ನು ಇದಕ್ಕಿಂತ ಕಮ್ಮಿ ಆಗ್ಬೇಕಂದ್ರೆ ಒಂದು 100-200 ರೂಪಾಯಿ ಆದ್ರೆ ಆಗ್ಬೋದು, ಅದು ಎಷ್ಟು ಮಾತ್ರ ಅಂತ ಗ್ಯಾರಂಟಿ ಹೇಳಕ್ಕಾಗಲ್ಲ. ಆದರೆ ಉದ್ಯಮಿಗಳು ಅಂದರೆ ಈ ಚಿನ್ನ ನಮ್ಮವರೆಗೂ ತಲುಪುವಂತಹ ಆ ಕ್ರಮ ಇದೆಯಲ್ಲ ಸುಜಾತ ಅವರೇ, ಅದಕ್ಕೆ ಒಂದಷ್ಟು ದುಡ್ಡು ಅಂತ ಇರುತ್ತೆ. ಅಂದರೆ 1 ಗ್ರಾಮ್ಗೆ ನಿಮಗೆ 1000 ರೂಪಾಯಿ ಬಿದ್ದೋಗ್ಬಿಡುತ್ತೆ, 2000 ರೂಪಾಯಿ ಬಿದ್ದೋಗ್ಬಿಡುತ್ತೆ ಅಂತ ಯಾರಾದರೂ ಹೇಳ್ತಾ ಇದ್ರೆ ಖಂಡಿತ ನಂಬಬೇಡಿ. ತಜ್ಞರು ಇರ್ತಾರೆ, ಅವ್ರ ಹತ್ರ ಹೋಗಿ ಮಾತಾಡಿ, ಹಿಂಗೆ ಹೇಳ್ತಾ ಇದ್ದಾರೆ ಏನು ಮಾಡೋದು ಅಂತ ಕೂತು ಕೂಲಂಕುಷವಾಗಿ ನೀವು ಚರ್ಚೆಯನ್ನು ನಡೆಸಬಹುದು. ಈಗ ಬೆಂಗಳೂರಿಂದ ನಾಗರಾಜ್ ಅವರು ನಮಗೆ ಕರೆ ಮಾಡಿದ್ದಾರೆ. ನಾಗರಾಜ್, ನಿಮ್ಮ ಪ್ರಶ್ನೆ ಏನು? ನಮಸ್ತೆ. ನಮಸ್ತೆ ನಮಸ್ತೆ ಸರ್. ನಮ್ದು ಸರ್ ನನ್ನ ಪ್ರಶ್ನೆ ಏನಂದ್ರೆ, ಹೇಳಿ. ಹಲೋ ಹೇಳಿ ನಾಗರಾಜ್. ಸರ್ ನಮ್ದು ಪಿತ್ರಾರ್ಜಿತ ಆಸ್ತಿ ಇತ್ತು ಸರ್, ಒಂದ್ ಎಕರೆ ಇತ್ತು ಸರ್. ಓಕೆ, ಹಲೋ ನಾಗರಾಜ್, ನಿಮ್ಮ ಪ್ರಶ್ನೆಯನ್ನು ಕಂಟಿನ್ಯೂ ಮಾಡ್ಬೋದು. ಸಂಪರ್ಕ ಸಾಧ್ಯವಾಗಿಲ್ಲ, ಡಿಸ್ಕನೆಕ್ಟ್ ಆಯಿತು. ಸೊ ವೀಕ್ಷಕರೇ, ಇಂತಹ ಹಲವಾರು ಪ್ರಶ್ನೆಗಳು ಜನರನ್ನ ಕಾಡ್ತಾ ಇರುವಂಥದ್ದು. ನಾವು ಚರ್ಚೆಯನ್ನು ಮತ್ತೆ ಮುಂದುವರಿಸೋಣ. ಸರ್, ಅದೇ ಪ್ರಶ್ನೆನ ನಾನು ಮುಂದುವರಿಸ್ತಾ ಇದ್ದೀನಿ. ಅಂದರೆ ಹೆಣ್ಮಕ್ಳಿಗೆ 100 ರೂಪಾಯಿ ಕಮ್ಮಿ ಆದರೂ ಖುಷಿನೇ, ಒಂದು 200 ರೂಪಾಯಿ ಜಾಸ್ತಿ ಆದರೆ ಆತಂಕ. ಜಾಸ್ತಿ ಇದ್ದಾಗ ಚಿನ್ನ ಕೊಂಡುಕೊಂಡ್ರೂ ಕಷ್ಟ, ಕಡಿಮೆ ಇದ್ದಾಗ ಮಾರಿದ್ರೂ ಕಷ್ಟ. ಸೊ ಮುಂದಿನ ದಿನಗಳಲ್ಲಿ ಚಿನ್ನದ ರೇಟ್ ಕಮ್ಮಿ ಆಗತ್ತೆ ಅನ್ನುವಂತಹ ವಿಷಯದ ಮೇಲೆ, ಚಿನ್ನದ ಮೇಲೆ ಇನ್ವೆಸ್ಟ್ಮೆಂಟ್, ಇವಾಗ ಒಂದು 50,000 ರೂಪಾಯಿ ಇಟ್ಕೊಂಡಿರ್ತಾರೆ ಕೈಯಲ್ಲಿ, ಸೇವಿಂಗ್ ಮಾಡ್ಕೊಂಡಿರ್ತಾರೆ, ಅದ್ರ ಮೇಲೆ ಇನ್ವೆಸ್ಟ್ ಮಾಡೋದು ಒಳ್ಳೇದಾ ಅಥವಾ ಕಾಯೋದು ಒಳ್ಳೇದಾ ಅಂತೀರಾ? ಇಲ್ಲ, ಇದೇನೆಂದ್ರೆ ಗೋಲ್ಡ್ ರೇಟ್ ಫಿಕ್ಸ್ ಮಾಡೋದು ನಮ್ಮ ಭಾರತ ದೇಶದಲ್ಲಿ ಇಲ್ಲ. ಏನೇ ಇದ್ರು ಫಾರಿನ್ ಇಂದಲೇ ಬರೋದು. ನಮಗೆ ರೇಟ್ ಫಿಕ್ಸ್ ಮಾಡೋದು ಅವರೇ. ಸೊ ಇಲ್ಲಿ ಏನಂದ್ರೆ ಡಿಮ್ಯಾಂಡ್ಸ್ ಮೇಲೆ ಡಿಪೆಂಡ್ ಆಗುತ್ತೆ. ಇವಾಗ ಆಲ್ರೆಡಿ ಅಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಪ್ರೊಡಕ್ಷನ್ ಏನು ಕಾಸ್ಟ್ ಬೀಳುತ್ತೋ ಅದಕ್ಕಿಂತ ಕಮ್ಮಿಗೆ ಬರ್ತಾ ಇದೆ ಇವಾಗ ರೇಟು. ಇದಕ್ಕಿಂತ ಇನ್ನೂ ಕಮ್ಮಿ ಆಗುತ್ತೆ ಅನ್ನೋದು ಹೇಳೋಕ್ಕಾಗಲ್ಲ. ಬಟ್ 100 ರೂಪಾಯಿ 200 ರೂಪಾಯಿ ಏರುಪೇರುಗಳು ಆಗೇ ಆಗುತ್ತೆ, ಅದು ಎಕ್ಸಾಕ್ಟ್ ಹೇಳೋಕ್ಕಾಗಲ್ಲ. ಆದರೆ ಜನವರಿವರೆಗೂ ಕಾಯಂಗಿದ್ರೆ ಕಾಯಿರಿ, ತೊಂದರೆ ಇಲ್ಲ. ನಿಮಗೆ ಬೆನಿಫಿಟ್ ಆದರೆ ನಮಗೂ ಬೆನಿಫಿಟ್ ಆದಂಗೆ. ಅವಾಗ ನಮಗೇನಂದರೆ ರೇಟಲ್ಲಿ ಡಿಫ್ರೆನ್ಸ್ ಇಲ್ಲ, ಎಷ್ಟು ಬೈಯರ್ಸ್ ಇರ್ತಾರೋ ಟರ್ನ್ ಓವರ್ ಮೇಲೇ ನಮ್ಗೆ ಮಾರ್ಜಿನ್ ಬರುತ್ತೆ. ಇವಾಗ ರೇಟ್ ಜಾಸ್ತಿ ತೊಗೊಂಡಾಗ ಕಮ್ಮಿ ಕ್ವಾಂಟಿಟಿ, ನಮ್ಮ ಕ್ವಾಂಟಿಟಿ ಎಷ್ಟು ಜಾಸ್ತಿ ತೊಗೊಂಡ್ರೋ ಅಷ್ಟು ಮಾರ್ಜಿನ್. ಇದೇ ಕಮ್ಮಿ ತೊಗೊಂಡ್ರೆ ಕಮ್ಮಿ. ಅದಕ್ಕೋಸ್ಕರ ನೀವು ಕಾಯಂಗಿದ್ರೆ ಕಾಯಿರಿ, ಕ್ವಾಂಟಿಟಿ ಜಾಸ್ತಿ ಬರುತ್ತೆ, ನಿಮಗೂ ಬೆನಿಫಿಟ್ ಆಗುತ್ತೆ, ನಮಗೂ ಆಗುತ್ತೆ. ಓಕೆ. ಸೊ ಈಗ ತಿಪ್ಟೂರಿಂದ ರಾಘವೇಂದ್ರ ಕರೆ ಮಾಡಿದ್ದಾರೆ. ರಾಘವೇಂದ್ರ, ನಿಮ್ಮ ಪ್ರಶ್ನೆ ಏನು? ನಮಸ್ಕಾರ ಮೇಡಮ್. ನಮಸ್ತೆ. ನಮ್ಮ ಪ್ರಶ್ನೆ ವಿಜಯರಾಜೇಶ್ ಸರ್ಗೆ. ಹೇಳಿ ಸರ್. ಸರ್, ಈಗ ಒಂದು 10 kg ಚಿನ್ನಕ್ಕೆ ಫಸ್ಟ್ ಟ್ಯಾಕ್ಸ್ ಎಲ್ಲ ಪೇ ಮಾಡಿರ್ತೀವಿ ಕಾನೂನು ಪ್ರಕಾರವಾಗಿ. ಮತ್ತೆ ಆ ಚಿನ್ನಕ್ಕೆ ವರ್ಷ ಟ್ಯಾಕ್ಸ್ ಕಟ್ಟೋ ಪರಿಸ್ಥಿತಿ ಬರುತ್ತಾ? ನೋಡಿ, ಟ್ಯಾಕ್ಸ್ ಅಂತಂದ್ರೆ ನೀವು ತಗೊಳ್ಬೇಕಾದ್ರೆ ಸೇಲ್ಸ್ ಟ್ಯಾಕ್ಸ್ ಕಟ್ಟಿರ್ತೀರ, ಅದು ಸಂಬಂಧ ಇಲ್ಲ. ಎರಡನೇದಾಗಿ ನೀವು 10 kg ತಗೊಳ್ಬೇಕಾದ್ರೆ ನಿಮ್ಮ ಹತ್ರ ಹೆಂಗ್ ಬಂತು ದುಡ್ಡು, ಅದಕ್ಕೆ ಟ್ಯಾಕ್ಸ್ ಸಫರ್ ಆಗಿದ್ರೆ ಸಮಸ್ಯೆ ಇಲ್ಲ. ಇಲ್ಲ, ನನ್ನ ಕ್ವಶನ್ ಅದಲ್ಲ. ಈಗ ಆಲ್ರೆಡಿ ಕಾನೂನು ಪ್ರಕಾರ ಏನಿದೆ ಅದೆಲ್ಲ ಕರೆಕ್ಟ್ ಆಗಿ ಪ್ರಾಂಪ್ಟ್ ಆಗಿ ಕಟ್ಟಿ. ಓಕೆ, ಈಗ ಮುಂಚೆ ವೆಲ್ತ್ ಟ್ಯಾಕ್ಸ್ ಅಂತ ಗೊತ್ತಾಯ್ತು. ಈಗ ಮುಂಚೆ ವೆಲ್ತ್ ಟ್ಯಾಕ್ಸ್ ಅಂತ ಇತ್ತು, ಅದೀಗ ಅಬಾಲಿಷ್ ಆಗಿದೆ. ಹಾಗಾಗಿ ನಿಮಗೇನು ಟ್ಯಾಕ್ಸ್ ಕಟ್ಟಬೇಕಾಗಿಲ್ಲ ಸರ್. ಓಕೆ. ಈಗ ರಾಜು ಗುಲ್ಬರ್ಗಾದಿಂದ ಕರೆ ಮಾಡಿದ್ದಾರೆ. ರಾಜು, ನಿಮ್ಮ ಪ್ರಶ್ನೆ ಏನು? ರಾಜು, ನನ್ನ ಧ್ವನಿ ಕೇಳ್ತಾ ಇದೆಯಾ? ಹಲೋ ಸರ್. ನನ್ನ ಧ್ವನಿ ಕೇಳ್ತಾ ಇದ್ರೆ ನಿಮ್ಮ ಪ್ರಶ್ನೆ ಹೇಳಿ. ಕೇಳುತ್ತೆ ಮೇಡಮ್. ಹಲೋ ಸರ್. ಹೇಳಿ ರಾಜು ಅವ್ರೆ, ಹೇಳಿ ಪ್ಲೀಸ್. ನಾವು ಗುಲ್ಬರ್ಗದಿಂದ ಕರೆ ಮಾಡ್ಲಾಗ್ತೀವಿ ಸರ್. ನಮ್ಮದೊಂದು 15 ಎಕರ್ ಲ್ಯಾಂಡ್ ರೀ. ಅದು ಬಿರ್ಲಾ A1 ಸಿಮೆಂಟ್ ಫ್ಯಾಕ್ಟ್ರಿ ಅಂತ ಅದ ಸರ್ ನಮ್ಮ ಕಡೆಗೆ. ಆಮೇಲೆ ಅವರು ಕೊಟ್ಟು ನಮಗೊಂದು 30 ಲಕ್ಷ ರೂಪಾಯಿ ಕೊಟ್ಟರು ಸರ್, ಅವ್ರ ಅಡ್ವಾನ್ಸ್ ಅಂತ. ಹಿಂಗೆ ಹೊಲಕ್ಕೆ ಖರೀದಿ ಮಾಡ್ತೀವಂತ್ರಿ. ಈಗ ಅವು ದುಡ್ಡು ನಾವು ತೋಟಕ್ಕೆ ನಮಗೆ ಬೇಕಾದವ್ರಿಗೆ ಕೊಟ್ಟಿವಿ ಸರ್ ನಾವು. ಈಗ ನಾವು ಅಮೌಂಟ್ ಹಾಕ್ತಿವ್ರಿ, ನಮ್ಗೇನು ಟ್ಯಾಕ್ಸ್ ಏನು ಕಟ್ ಆಗ್ತದ ಏನಾಗ್ತದ ಸರ್? ಇಲ್ಲ ನೋಡಿ, ಇದು ನಿಮ್ದು ಕೃಷಿ ಜಮೀನ್ ಮಾರ್ತಾ ಇದ್ರಿ ಅವ್ರಿಗೆ? ಹೌದು ಸರ್, ಕೃಷಿ ಜಮೀನೇ ಅದ ಸರ್. ನೋಡಿ, ಕೃಷಿ ಜಮೀನಿಗೆ ಟ್ಯಾಕ್ಸ್ ಇಲ್ಲ.
ಓಕೆ, ಹಾಗಾಗಿ ನೀವು ಅದನ್ನು ಸಂಪೂರ್ಣ ಲೆಕ್ಕಾಚಾರ ತೋರಿಸಿ ಬ್ಯಾಂಕಲ್ಲಿ ಬೇಕಾದ್ರೆ ಬ್ಯಾಂಕಲ್ಲಿ ತಗೊಳ್ಳಿ, ನಿಮ್ಮ ಅಲ್ಲಿ ಊರಲ್ಲಿರೋ ಆಡಿಟರ್ ನೋಡ್ಕೊಳ್ಳಿ, ನೋಡಿಕೊಂಡು ನೀವು ವೈಟಲ್ಲೇ ವ್ಯಾಪಾರ ಮಾಡಿ ಸರ್. ಯಾಕಂದ್ರೆ ಟ್ಯಾಕ್ಸ್ ಇದ್ರೆ ಮಾತ್ರ ನೀವು ಚಿಂತೆ ಮಾಡಬೇಕು. ಟ್ಯಾಕ್ಸೇ ಇಲ್ದಿರುವಾಗ ಯಾಕೆ ತಲೆ ಕೆಡಿಸ್ಕೋತೀರಾ? ಇಲ್ಲ ಸರ್, ಅದೇ ಏನಿದ್ರಿ ಪೈಲೆ ನಮ್ಗೇನ್ರಿ 30 ಲಕ್ಷ ರೂಪಾಯಿ ಕೊಟ್ಟಾರ ಸರ್, ಬ್ಯಾಂಕಿಗೆ ಜಮಾ ಮಾಡಿದವ್ರಿ, ಚೆಕ್ ಮುಖಾಂತರನೇ ಕೊಟ್ಟಾರ ಸರ್. ಓಕೆ, ಅದು ಕೊಟ್ಟ ಮ್ಯಾಕ ನಾವು ಡ್ರಾ ಮಾಡ್ಕೊಂಡಿವಿ ಸರ್. ಡ್ರಾ ಮಾಡ್ಕೊಂಡು ನಮ್ಮ ರಿಲೇಷನ್ದವ್ರಿಗೆ ಸ್ವಲ್ಪ ಮ್ಯಾರೇಜ್ ಅದಕ್ಕೆ ಬೇಕಾಗ್ಯದ ಅಂತ ನಾವು ಫ್ರಾಡ್ ಕೇಸ್ ಏನು ಕೊಟ್ಟಿವಿ ಸರ್. ಅವು ದುಡ್ಡು ಈಗ ಅವ್ರೇನಾಗ್ತದ ರಿಟರ್ನ್ ಕೊಡ್ಲಾಗತ್ತಾರ ಸರ್. ಅವು ಹಳಿ ನೋಟು ಈಗ ನಾವು ಒಯ್ದು ಬ್ಯಾಂಕಿಗೆ ಹಾಕಿರಿ ನಮ್ ಟ್ಯಾಕ್ಸ್ ಕಟ್ ಆಗ್ತದ ಏನಾಗ್ತದ ಸರ್? ಇಲ್ಲ ನಿಮ್ಗೆ ಏನು ಟ್ಯಾಕ್ಸ್ ಕಟ್ ಆಗೋದಿಲ್ಲ. ಯಾಕಂದರೆ ಆ 30 ಲಕ್ಷಕ್ಕೆ ಅಂದರೆ ನೀವು ಸೇಲ್ ಮಾಡಿದ್ಮೇಲೆ ರಿಟರ್ನ್ ಫೈಲ್ ಮಾಡಿ ಎಂಟೈರ್ ಅಮೌಂಟಿಗೆ ಟ್ಯಾಕ್ಸ್ ಇಲ್ಲದೆ ಇರೋದಕ್ಕೆ ಏನು ಸಮಸ್ಯೆ ಇಲ್ಲ ಸರ್. ಬಟ್ ಈಗ 30 ಲಕ್ಷದಲ್ಲಿ ನೀವೇನಾದ್ರೂ FD ಮಾಡಿದ್ರೆ ಅದಕ್ಕೆ ಏನಾದರೂ ಬಡ್ಡಿ ಬಂದರೆ ಅದಕ್ಕೆ ಮಾತ್ರ ಟ್ಯಾಕ್ಸ್ ಕಟ್ಟಬೇಕು. ಸರ್ ಈಗ ನಾವು ಈಗ ಅಮೌಂಟ್ ಜಮಾ ಮಾಡ್ಬೋದಲ್ಲ ಸರ್? ಮಾಡಿ ಹಳಿ ನೋಟ್ ಅವ ಸರ್ ನಮ್ಮ ಮಾಡಿ ಡ್ರಾ ಮಾಡಿರೋದು ಪ್ರೂಫ್ ಇದ್ರೆ ಈಗ ಜಮಾ ಮಾಡಿ ಒಬ್ಬ ಆಡಿಟರ್ನ ಮೀಟ್ ಮಾಡೋದು ಒಳ್ಳೆಯದು. ನೀವು ಈಗ ಬೆಂಗಳೂರಿಂದ ರೇಣುಕಾ ಕರೆ ಮಾಡಿದ್ದಾರೆ. ರೇಣುಕಾ, ನಿಮ್ಮ ಪ್ರಶ್ನೆ ಏನು? ಹಲೋ ಮೇಡಮ್, ನಮಸ್ತೆ. ನಮಸ್ತೆ ಮೇಡಮ್, ನಾನು ಅವತ್ತಿಂದ ಒಂದು 5,000 ಸೇವ್ ಮಾಡಿ ಹಸ್ಬೆಂಡ್ಗೆ ಇವಾಗ 2 ಲ್ಯಾಕ್ ನನ್ನ ಹತ್ರ ಇದೆ ಮೇಡಮ್. ನಾವು ಅದೇ ಈ ಮಂತ್ ಅದು ಕ್ಲೋಸ್ ಆಯ್ತು, ಚೀಟಿ ತರ ಮಾಡ್ಕೊಂಡು ಹಾಕೊಂಡಿದ್ದೆ ನಾವು ಸಂಘದಲ್ಲಿ. ಅದು ಈ ಮಂತ್ ನನಗೆ ದುಡ್ಡು ಬಂದಿದೆ ಮೇಡಮ್. ಅದು ನಾನೇನಾದ್ರು ಇವಾಗ ಚಿನ್ನ ಖರೀದಿ ಮಾಡಿದ್ರೆ ನನಗೇನಾದ್ರು ಎಫೆಕ್ಟ್ ಆಗುತ್ತಾ ಮೇಡಮ್? ವಿಜಯರಾಜ್, ಖಂಡಿತವಾಗ್ಲೂ ಏನೂ ಆಗಲ್ಲಮ್ಮ, ನೀವು ನಿರ್ಭಯವಾಗಿ ತಗೊಳ್ಳಿ, ಏನು ಸಮಸ್ಯೆ ಇರಲ್ಲ. ಹೌದಾ ಸರ್? ರೇಟ್ ಬಗ್ಗೆ ಏನಾದ್ರು ಅನುಮಾನ ಇದ್ರೆ ಸೆಂಥಿಲ್ ಸರ್ ಹೇಳ್ತಾರೆ. ರೇಟು ಡಿಸೈನ್ ಬಗ್ಗೆ ಅವ್ರ ಹತ್ರ ಚರ್ಚೆ ಮಾಡಿ. ಈಗ ರಮೇಶ್ ಅಂತ ನಮ್ಗೆ ಕರೆ ಮಾಡಿದ್ದಾರೆ. ರಮೇಶ್, ನಿಮ್ಮ ಪ್ರಶ್ನೆ ಏನು? ನಮಸ್ತೆ ಮೇಡಮ್. ನಮಸ್ತೆ ಮೇಡಮ್, ಇವಾಗ ದುಡ್ಡೇ ಇನ್ನ ರಿಲೀಸ್ ಆಗಿಲ್ಲ, ಯಾರು ಜನರ ಹತ್ರ ಇನ್ನ ಕ್ಲಾರಿಟಿನೇ ಬಂದಿಲ್ಲ ಅಲ್ವಾ? ಮತ್ತೆ ಇವಾಗ ಚಿನ್ನದ ಮೇಲೆ ಬಂದ್ಬಿಟ್ಟಿದಾರಲ್ಲ, ಏನ್ ಮಾಡಕ್ ಹೊರಟಿದ್ದಾರೆ ಗೊತ್ತಾಗ್ತಾ ಇಲ್ಲ ಸರ್. ನಿಮ್ಮನೇಲಿರೋ ಚಿನ್ನಕ್ಕೆ ಯಾವುದೇ ಸಮಸ್ಯೆ ಇಲ್ಲ ಸರ್. ಅಲ್ಲ, ಚಿನ್ನದ ಬಗ್ಗೆ ಅಲ್ಲ, ಇವಾಗ ಏನ್ ಮಾಡ್ತಾ ಇದಾರೆ ಹೇಳಿ. ಇವಾಗ ಬ್ಯಾಂಕ್ ಅಲ್ಲಿ ಲೈನ್ ಅಲ್ಲಿ 24,000 ರೂಪಾಯಿ ತಗೋಬೇಕು, ಇನ್ನ ದುಡ್ಡೇ ಓಡಾಡ್ತಾ ಇಲ್ಲ, ಇದರಿಂದ ಹೊರಗಡೆನೆ ಬಂದಿಲ್ಲ, ಮತ್ತೆ ಅಗೈನ್ ಗೋಲ್ಡ್ ಬಂದ್ಬಿಟ್ಟಿದಾರಲ್ಲ ಅಂತ. ಇಲ್ಲ, ಇದು ತಪ್ಪು ಮಾಹಿತಿ. ಅವ್ರೇನ್ ಮಾಡ್ತಾ ಇದಾರೆ, ಕೆಲವು ಆದಾಯ ತೆರಿಗೆ ಕಾನೂನಿನಲ್ಲಿ ಕೆಲವು ಬದಲಾವಣೆಗಳಂತಂದ್ರು, ಆ ಬದಲಾವಣೆಗಳನ್ನ ಜನಗಳಲ್ಲಿ ತಪ್ಪು ಮಾಹಿತಿ ಬಂದಿದೆ, ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ದಾರೆ. ಅದಕ್ಕೋಸ್ಕರ ಈ ಕಾರ್ಯಕ್ರಮದ ಮೂಲಕ ನಾವು ಹೇಳ್ತಾ ಇದ್ದೀವಿ, ನಿಮ್ಮ ಮನೇಲಿರುವಂತಹ ಚಿನ್ನ ಸೇಫು, ಯಾರೂ ನಿಮ್ಮ ಸರ್ಕಾರ ಆಗಲಿ ಆದಾಯ ತೆರಿಗೆ ಆಗಲಿ ನಿಮ್ಮ ಮನೆ ಬಾಗಿಲು ತಟ್ಟಲ್ಲ. ನೀವು ಗಾಬರಿಯಾಗಿ ಅದನ್ನು ಮತ್ತೆ ಏನೋ ಅದ್ರ ಜೊತೆ ನೀವು ಯಾರಿಗಾದ್ರೂ ಕೊಡೋದು, ಇನ್ನೊಬ್ರಿಗೆ ಕೊಡೋದು, ಕಡಿಮೆ ರೇಟಿಗೆ ಮಾರೋದು, ಆ ಥರದ್ದೆಲ್ಲ ಮಾಡಬೇಡಿ. ನಿಶ್ಚಿಂತೆಯಾಗಿರಿ ಅಂತ ಹೇಳೋದಕ್ಕೆ ಈ ಕಾರ್ಯಕ್ರಮ ಸರ್. ಯಾವುದೇ ರೀತಿಯಾದಂತಹ ಸಮಸ್ಯೆ ಇಲ್ಲ ಅನ್ನುವಂಥದ್ದು ಸರ್. ಇವಾಗ ಎಷ್ಟು ಚಿನ್ನ ಶೇಖರಿಸಿಟ್ಕೋಬೇಕು ಹಾಗಾದರೆ ನಾವು ಅನ್ನೋದು ಕೆಲವರು ಪ್ರಶ್ನೆ ಆಗುತ್ತೆ. ಓಕೆ, 500 ಗ್ರಾಮ್ ಅಂತಾರೆ, 250 ಗ್ರಾಮ್ ಅಂತಾರೆ, 100 ಗ್ರಾಮ್ ಅಂತಾರೆ. ಆದರೆ ನಮಗೆ ಚಿನ್ನದ ಮೇಲೆ ಮೋಹ ಜಾಸ್ತಿ. ನಮಗೆ ಡಿಸೈನ್ ಜ್ಯುವೆಲ್ರೀಸ್ ಬೇಕಾಗುತ್ತೆ, ಅಥವಾ ನಾವು ಚಿನ್ನದ ಮೇಲೆ ಇನ್ವೆಸ್ಟ್ ಮಾಡೋದಕ್ಕೆ ನಾವು ಇಷ್ಟ ಇಟ್ಕೋತೀವಿ. ಹಾಗಾದರೆ ನಾವು ಎಷ್ಟು ಇನ್ವೆಸ್ಟ್ ಮಾಡಬಹುದು, ಎಷ್ಟು ಶೇಖರಣೆ ಮಾಡಬಹುದು ಅನ್ನೋದು ಹಲವರು ಪ್ರಶ್ನೆ ಇರುತ್ತೆ. ನೋಡಿ, ನಮ್ಮ ದೇಶದಲ್ಲಿ 40-50% ಜನರ ಹತ್ರ ಒಂದು 50 ಗ್ರಾಮ್ಗಿಂತ ಜಾಸ್ತಿ ಇರಲ್ಲ ಬಡವ್ರ ಹತ್ರ. ಅಂದರೆ ಅವ್ರಿಗೆ ತಾಳಿ ಬಟ್ಟು ಬಿಟ್ಟರೆ ಮಿಕ್ಕಿದ್ದು ಯಾವುದೂ ಇರೋದಿಲ್ಲ. ಒಂದು ವಾಲೆ ಇರ್ಬೋದು, ಒಂದು ಉಂಗುರ ಇರ್ಬೋದು. ಹಾಗಾಗಿ ಅದರಲ್ಲಿ ಸಮಸ್ಯೆನೇ ಇಲ್ಲ. ನಮ್ಮ ಹತ್ರ ಇರುವಂಥವ್ರು ಸ್ವಲ್ಪ ಸ್ಥಿತಿವಂತರು ಇದ್ದಾರೆ ಅಂತಂದ್ರೂ ಕೂಡ ಅವ್ರ ಹತ್ರ ಒಂದು 1/4 kg-ಯಿಂದ ಅರ್ಧ kg ಇರುತ್ತೆ. ಅರ್ಧ kg ಇರೋ ಸ್ಥಿತಿವಂತರು ಅಂತ ನಮ್ಮ ಪ್ರಕಾರ. ಇನ್ನೊಂದು ನಿಮ್ಮ ಪ್ರಶ್ನೆಗೆ ಉತ್ತರ, ಅವ್ರು ಎಷ್ಟಾದರೂ ಇಟ್ಕೊಳ್ಳಿ, ಏನೂ ಸಮಸ್ಯೆ ಇಲ್ಲ. ಈಗ ಕೃಷಿ ಆದಾಯ ಇರುತ್ತೆ. ನಾವು ಇದು ಬಂದಾಗಲಿಂದ ಹೇಳ್ತಾ ಇದೀವಿ, ಅಂದರೆ ಈ ರೇಷ್ಮೆ ಬೆಳೆಗಾರರಿಗೆ, ದಾಳಿಂಬೆ ಬೆಳೆಗಾರರಿಗೆ, ಅಡಿಕೆ ಬೆಳೆಗಾರರ ಮನೆಯಲ್ಲಿ 40 ಲಕ್ಷ 50 ಲಕ್ಷ 1 ಕೋಟಿ 2 ಕೋಟಿ ವ್ಯವಹಾರ ಎಲ್ಲ ಮಾಡ್ತಾ ಇರ್ತಾರೆ. ಅದು ಕ್ಯಾಶಲ್ಲೇ ಆಗ್ತಾ ಇರುತ್ತೆ. ಹಾಗಾಗಿ ಅವ್ರು ಎಷ್ಟಾದರೂ ತೊಗೊಳ್ಳಿ, ಏನೂ ಸಮಸ್ಯೆ ಇಲ್ಲ. ಈಗ ಅದು ಆ ಕ್ಲಾರಿಫಿಕೇಶನ್ ಹೇಳಿದ್ರೆ, ಕೃಷಿ ಆದಾಯ ಇದ್ದರೆ ತಲಾಂತರದ ಬಂದರೆ ನಾವೇನು ಕೇಳಲ್ಲ ಅಂತ ಹೇಳಿ. ಆದರೆ ನಿಮಗೆ ಅದನ್ನು ಸಬ್ಸ್ಟ್ಯೂಟ್ ಮಾಡೋಷ್ಟು ನಿಮಗಿರ, ಅಂದರೆ ನನ್ನ ಹತ್ರ 10 kg ಇದ್ರೆ ಹೆಂಗೆ ತಂದರೆ, ನೋಡಪ್ಪ ನನ್ನ ಹತ್ರ 50 ಎಕರೆ ಇದೆ, 100 ಎಕರೆ ಇದೆ, ವರ್ಷಕ್ಕೆ 1 ಕೋಟಿ ಆದಾಯ ಇದೆ, ಅಥವಾ 50 ಲಕ್ಷ ಆದಾಯ ಇದೆ, ಹಾಗಾಗಿ ಇಷ್ಟು ತೊಗೊಂಡಿದ್ದೀನಿ ಅಂತ ಹೇಳಬೇಕಾದ್ರೆ, ಉತ್ತರ ಹೇಳಬೇಕಾದ್ರೆ ನಿಮ್ಮ ಹತ್ರ ಇರುವಂಥ ಇನ್ಕಮ್ ಬರೋದಕ್ಕೆ, ಆದಾಯ ಬರೋದಕ್ಕೆ ಏನಿದೆ ಮೂಲಗಳು, ಅದನ್ನು ನೀವು ಎಸ್ಟಾಬ್ಲಿಷ್ ಮಾಡಬೇಕು. ಒಂದು ಕೃಷಿ ಆದಾಯ ಇದ್ದರೆ ನೀವು ಟ್ಯಾಕ್ಸ್ ಕಟ್ಟಿರೋದಿಲ್ಲ, ರಿಟರ್ನ್ ಫೈಲ್ ಮಾಡಿರಲ್ಲ, ಅವ್ರು ಅಕ್ಸೆಪ್ಟ್ ಮಾಡ್ಕೋತಾರೆ. ಬಟ್ ನಾವು ಒಂದು ಉದ್ಯೋಗ ಮಾಡ್ತಾ ಇದ್ದೀವಿ, ವ್ಯಾಪಾರ ಕಾರ್ಖಾನೆ ಇದೆ ಅಂದಾಗ ನೀವು ರಿಟರ್ನ್ ಫೈಲ್ ಮಾಡಿರಬೇಕು. ಅಲ್ಲಿ ನೀವು ಪ್ರಾಫಿಟ್ ತೋರಿಸಿ, ಇಲ್ಲಿ ನಾನು ಚಿನ್ನ ತೊಗೊಂಡಿದ್ದೀನಿ ಸಮಸ್ಯೆ. ಆ ರೀತಿ ಕಡಿವಾಣನೇ ಇಲ್ಲ, ನೀವು 10 ಗ್ರಾಮ್ ಇಟ್ಕೋಬೇಕು, 20 ಗ್ರಾಮ್ ಇಟ್ಕೋಬೇಕು ಅಂತ ಕಡಿವಾಣ ಖಂಡಿತವಾಗಲೇ ಇಲ್ಲ. ಇದೇನಪ್ಪ ಅಂದರೆ, ನಾವು ಬಂದಾಗ ನೀವು ಲೆಕ್ಕಾಚಾರ ಕೊಡೋಕ್ಕಾಗಲಿಲ್ಲ ಅಂತಂದರೆ, ಈಗ ನೀವು ಒಂದು ಎಕ್ಸಾಂಪಲ್ ಕೊಡೋಣ, ಯಾರೋ ಒಬ್ಬರು ವಿಧಾನಸೌಧದಲ್ಲಿ P1 ಅಂತ ಅನ್ಕೊಳ್ಳೋಣ. ಅವ್ರ ಸಂಬಳ 5,000 ರೂಪಾಯಿ ಇರುತ್ತೆ, ಮನೆ ಸಾಮಾನ್ಯವಾಗಿರುತ್ತೆ, ಮನೆಯಲ್ಲಿ ಒಂದು 10 kg ಚಿನ್ನ ಸಿಗುತ್ತೆ. ಅವಾಗ ಈ ಥರ ಸಮಸ್ಯೆಗಳು. ಸೊ ಸರ್, ಇವಾಗ ಚಿನ್ನದ ಮೇಲೆ ಇನ್ವೆಸ್ಟ್ಮೆಂಟ್ಗೆ ರೈಟ್ ಟೈಮಾ ಹೆಣ್ಮಕ್ಳಿಗೆ ಹೇಳೋದಾದರೆ?
ಇವಾಗ ಆಲ್ರೆಡಿ 300 ರೂಪಾಯಿ ಬಿದ್ದಿದೆ. ಸೊ 25% ಇನ್ವೆಸ್ಟ್ಮೆಂಟ್ ಮಾಡಿ, ಇನ್ನು ಜನವರಿ ತಿಂಗಳಲ್ಲಿ ಬಿದ್ದರೆ ಅವಾಗ ಒಂದು 25% ಇನ್ವೆಸ್ಟ್ಮೆಂಟ್ ಮಾಡಿ. ಫ್ಯೂಚರಲ್ಲಿ ನೋಡಿದ್ರೆ ಜಾಸ್ತಿ ಆಗೇ ಆಗುತ್ತೆ ರೇಟು. ಸೊ ನೀವು ಯಾವತ್ತು ರೇಟ್ ಬಗ್ಗೆ ನೀವು ತೊಗೊಬೇಕು ಅನ್ನೋರು ರೇಟ್ ಬಗ್ಗೆ ನೋಡಬಾರ್ದು, ಬೇಗ ಹಾಕೊಂಡು ಖುಷಿಯಾಗಿರ್ಬೇಕು. ಯಾಕಂದ್ರೆ ನಾಳೆ ಏನಾಗುತ್ತೋ ಯಾರಿಗೂ ಗೊತ್ತಿಲ್ಲ. ಇವತ್ತು ನೀವು ಏನು ಅನ್ಕೊಂಡಿದ್ರೆ ಅದು ಖುಷಿಯಾಗಿ ಅನುಭವಿಸಿ, ಬಾಧೆ ಪಡಬೇಡಿ ಅಷ್ಟೇ ಹೇಳೋದು. ನಾಳೆ ಏನಾಗುತ್ತೋ ಗೊತ್ತಿಲ್ಲ ಅಂತ ಸೆಂಥಿಲ್ ಅವರಾಗ್ಲೇ ಒಂದು ಹೊಸ ಬಾಂಬ್ ಬಿಸಾಡ್ತಿದ್ದಾರೆ. ಮಾಡ್ಕೊಂಡು ನಾವು ಆಸೆ ಪಟ್ಟಿದ್ದೀವಿ ತಗೊಳಕ್ಕಾಗಿಲ್ಲ, ಆಸೆ ಪಟ್ಟಿದ್ದು ತಗೊಳಕ್, ನಿಮ್ಗೆ ದೇವರು ಅನುಕೂಲ ಕೊಟ್ಟಿದ್ರೆ ತಗೊಳ್ಳಿ. ಎಸ್, ವಿಜಯಲಕ್ಷ್ಮಿ ಕೊನೆಯದಾಗಿ ಇನ್ವೆಸ್ಟ್ಮೆಂಟ್ಗೆ ಇದು ರೈಟ್ ಟೈಮಾ ಗೋಲ್ಡ್ ಮೇಲೆ? ನನ್ನ ಪ್ರಕಾರ ಈ ಡಿಸೆಂಬರ್ 30 ಸ್ವಲ್ಪ ಕಾದು ನೋಡಿ, ಭಾಳಷ್ಟು ಬದಲಾವಣೆಗಳು ಬರ್ತಾ ಇದೆ. ಸೊ ಹಾಗಾಗಿ ಆ ನಂತರ ಯಾವುದೇ ಇನ್ವೆಸ್ಟ್ಮೆಂಟಿಗೆ ನಾವೆಲ್ಲ ನಮ್ಮ ಕ್ಲೈಂಟ್ಸ್ಗೆ ಅಡ್ವೈಸ್ ಮಾಡ್ತಾ ಇರೋದು ಅಷ್ಟೇ, ಡಿಸೆಂಬರ್ 30 ಮತ್ತು ಇನ್ನೇನು ಆಗ್ತಾ ಇದೆ. ಯಾಕೆಂದರೆ ಇವ್ರು ಏನೋ ಒಂದು ಕಾನೂನು ತರ್ಕೊಂಡು ಬರ್ಬೇಕಾದ್ರೆ ದುರುಪಯೋಗ ಮಾಡಿಸ್ತಾ ಇದ್ದಾರೆ. ಅದಕ್ಕೆ ಎಕ್ಸಾಕ್ಟ್ ಉದಾಹರಣೆ ನೆನ್ನೆ ನಿಮ್ಮ ವಾಹಿನಿಯಲ್ಲಿ ಬರ್ತಾರಂಥ ಮಾಹಿತಿಗಳು. ಸೊ ಹಾಗಾಗಿ ಇಲ್ಲಿ ನಾವು ದುರುಪಯೋಗ ಪಡಿಸ್ಕೊಂಡಿದ್ದೀವಿ ಅಂದ ತಕ್ಷಣ ಅದಕ್ಕೊಂದೇನೋ ಟೈಟ್ ಮಾಡೋದಕ್ಕೆ ಇನ್ನೊಂದು ಕಾನೂನು ತರ್ತಾರೆ. ಸೊ ಹಾಗಾಗಿ ಈಗ ಸ್ವಲ್ಪ ಕದಡಿದ ನೀರಾಗಿರುವಂಥ ಪರಿಸ್ಥಿತಿನಲ್ಲಿ ಸ್ವಲ್ಪ ತಿಳಿಯಾಗೋವರೆಗೂ ವೇಟ್ ಮಾಡಿ, ನಂತರ ನೀವೇನೋ ಆ್ಯಸ್ ಯೂಶುವಲ್ ಲೈಫ್ ನಾರ್ಮಲಾಗಿ ಬರುತ್ತೆ. ಡಿಸೆಂಬರ್ 30 ನಂತರ ನೀವು ಇನ್ವೆಸ್ಟ್ ಮಾಡ್ಬೋದು ಅಂತ ನನ್ನ ಪರ್ಸನಲ್. ಆಲ್ರೆಡಿ 80% ಇವಾಗ ಬಿಸ್ನೆಸ್ ಡೌನ್ ಆಗಿದೆ, ಇನ್ನೂ ಡೌನ್ ಆಗ್ತಾ ಇರುತ್ತೆ ಅಷ್ಟೇ. ಓಕೆ, ಸೊ ಆದರೆ ಆರ್ಥಿಕ ವ್ಯವಸ್ಥೆಗೆ ಅದು ಇಂಬು ನೀಡೋದಾದರೆ, ವ್ಯವಸ್ಥೆನ ಸರಿ ಮಾಡೋದಾದರೆ ವೈ ನಾಟ್ ಅನ್ನುವಂತಹ ಆ ಭಾವನೂ ಕೂಡ ಜನರಲ್ಲಿ ಇದೆ. ಸೊ ಆದರೆ ಕನ್ಫ್ಯೂಷನ್ಗಳಿದ್ವು, ಯಪ್ಪ ನಮ್ಮ ಹತ್ರ ಇರೋ ಚಿನ್ನ ಏನು ಮಾಡೋದಪ್ಪ ಅಂತಹ ಹಲವು ಪ್ರಶ್ನೆಗಳಿಗೆ ಉತ್ತರಿಸಿದ್ರಿ. ಇಬ್ಬರಿಗೂ ಕೂಡ ಧನ್ಯವಾದ. ಸೊ ವೀಕ್ಷಕರೇ, ಕೊನೆಯದಾಗಿ ಹೇಳ್ತಾ ಇದ್ದೀನಿ, ನೀವು ಕಷ್ಟಪಟ್ಟು ಬೆವರು ಸುರಿಸಿ ಸಂಪಾದಿಸಿರುವಂತಹ ದುಡ್ಡಿಗಾಗಲಿ, ನೀವು ಆ ರೀತಿ ಸಂಪಾದಿಸಿರುವಂತಹ ನಿಮ್ಮ ಒಡವೆಗಾಗಲಿ, ಚಿನ್ನಕ್ಕಾಗಲಿ ಯಾವುದೇ ರೀತಿಯ ಸಮಸ್ಯೆ ಇಲ್ಲ. ಆದರೆ ಕಾಳಾಧನಿಕರು ಉತ್ತರಿಸಬೇಕಾದಂತಹ ಅನಿವಾರ್ಯ ಪರಿಸ್ಥಿತಿ ಈಗ ಕೇಂದ್ರ ಸರ್ಕಾರ ತಂದಿಟ್ಟಿದೆ. ಈ ಮೂಲಕ ಅರ್ಥವ್ಯವಸ್ಥೆಯನ್ನು ಸದೃಢಗೊಳಿಸುವಂತಹ ಒಂದು ಪ್ರಯತ್ನ. ಹಾಗಾಗಿ ನಿಮ್ಮ ಮನೆಯಲ್ಲಿರುವಂತಹ ಚಿನ್ನಕ್ಕೆ ಯಾವುದೇ ಸಮಸ್ಯೆ ಇಲ್ಲ, ಆರಾಮಾಗಿರಿ, ರಿಲ್ಯಾಕ್ಸ್ ಆಗಿರಿ ಅಂತ ಹೇಳ್ತಾ ಈ ವಿಶೇಷ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.